ಉದ್ಯಾನ ನಗರಿ ಅಂತ ಕರೆಸಿಕೊಳ್ಳುವಂತಹ ನಮ್ಮ ಬೆಂಗಳೂರು ಒಂದೊಮ್ಮೆ ತನ್ನ ವೆದರ್ನ ಕಾರಣಕ್ಕೆ ಫೇಮಸ್. ಯಾವುದೇ ಸೀಸನ್ ಇರಲಿ ನಮ್ಮ ಬೆಂಗಳೂರು ಯಾವತ್ತೂ ಕೋಲ್. ಈ ಕಾರಣಕ್ಕೇನೆ ಜೀವನ ಕಟ್ಕೊಳ್ಳೋಕೆ ಎಲ್ರಿಗೂ ಇದು ಒಂದು ರೀತಿ ಫೇವರೆಟ್ ಪ್ಲೇಸ್ ಆಗಿತ್ತು. ಆದರೆ ಈಗ ಬೇಸಿಗೆಯಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಕರಾವಳಿಯ ಉರಿ ಶಾಖ ಉತ್ತರ ಕರ್ನಾಟಕದ ರಣ ಬಿಸಿಲಿಗಿಂತ ಹೊರತಾಗಿಲ್ಲ. ಬೀದಿಯಲ್ಲಿ ಓಡಾಡೋಕ್ಕಾಗಲ್ಲ, ಮನೆಯೊಳಗೆ ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ. ಈ ಮಧ್ಯೆ ಪವರ್ ಹೋದ್ರೆ ಪರಿಸ್ಥಿತಿ ಕೇಳೋದೇ ಬೇಡ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇದೆ. ಮಕ್ಕಳಿಗೂ ಕಾಡ್ತಿದೆ, ದೊಡ್ಡವರಿಗೂ ಕಾಡ್ತಾ ಇದೆ. ಹಾಗಿದ್ರೆ ಈ ಬಿಸಿಲಿನ ತಾಪದಿಂದ ಆರೋಗ್ಯವನ್ನ ಕಾಪಾಡೋದು ಹೇಗೆ? ನಮ್ಮನ್ನ ನಾವು ಬಿಸಿಲಿನಿಂದ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಇದೇ ಹೊತ್ತಿನ ವಿಶೇಷ ಅಬ್ಬಬ್ಬ ಬಿಸಿಲು. ಬೆಂಗಳೂರು ತನ್ನ ಮೂಲ ಹೆಸರಾದಂಥ ಬೆಂದಕಾಳೂರು. ಬಹುಶಃ ಅದು ಈಗ ಹೇಳಿದ್ರೆ ಸರಿಯಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬಿಸಿಲಿನ ಊರಾಗ್ಬಿಟ್ಟಿದೆ ಬೆಂಗಳೂರು, ಬೆಂದಕಾಳೂರಾಗ್ಬಿಟ್ಟಿದೆ ಆ ಹೆಸರಿಗೆ ತಕ್ಕಂತೆ. ರಣ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಈ ಹಿಂದೆ ದಶಕಗಳ ಹಿಂದೆ ಬಹಳ ಕೂಲ್ ಸಿಟಿ ಅಂತ ಕರೆಯಲ್ಪಡ್ತಾ ಇದ್ದಂತಹ ಬೆಂಗಳೂರು ಈಗ ಹಾಟ್ ಸಿಟಿ ಆಗ್ಬಿಟ್ಟಿದೆ. ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಮತ್ತೆಲ್ಲೋ ಕರಾವಳಿ ಭಾಗದಲ್ಲಿ ತಟ್ಟುತ್ತಾ ಇದ್ದಂತಹ ಆ ಶಾಖ, ತಟ್ತಾ ಇದ್ದಂತಹ ಆ ಬಿಸಿಲು ಈಗ ಬೆಂಗಳೂರಿಗರಿಗೆ ಮನೆಯಿಂದ ಹೊರಗಡೆ ಕಾಲಿಟ್ಟರೆ ತಟ್ತಾ ಇದೆ. ಬೆಳಗ್ಗೆ ಉರಿ ಕಾರೋಕೆ ಸೂರ್ಯ ಶುರುವಾಗ್ಬಿಟ್ರೆ ಮಧ್ಯಾಹ್ನ ಪರಿಸ್ಥಿತಿ ಕೇಳೋದೇ ಬೇಡ. ಬರೋಬ್ಬರಿ 36 ಡಿಗ್ರಿ ತಲುಪಿದೆ ಬೆಂಗಳೂರಿನ ತಾಪಮಾನ. 40ರ ಆಸುಪಾಸಿಗೂ ಕೂಡ ತಲುಪುತ್ತಾ ಅನ್ನುವಂತಹ ಆತಂಕ ಜನರಿಗೆ ಕಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಚರ್ಚೆಯಾಗ್ತಾ ಇರೋದು ಅಥವಾ ಕಳವಳಕ್ಕೆ ಕಾರಣ ಆಗ್ತಾ ಇರೋದು ಈ ಬಿಸಿಲು ತಂದೊಡ್ಡುವಂತಹ ಆರೋಗ್ಯ ಪರಿಣಾಮಗಳ ಮೇಲೆ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಬಿಸಿಲಿನ ಮಧ್ಯೆ ಕಾಡುವಂತಹ ರೋಗಗಳು ಯಾವುವು? ಅದರಿಂದ ಅದಕ್ಕೆ ಪರಿಹಾರ ಏನು? ಮನೆಯಲ್ಲೇ ನಾವು ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಬಹುದು? ಅಥವಾ ಸಮ್ಮರ್ ಟೈಮ್ನಲ್ಲಿ ನಮ್ಮ ಜೀವನ ಶೈಲಿ ಹೇಗಿರಬೇಕು? ಇದೆಲ್ಲದರ ಬಗ್ಗೆ ಮುಂದಿನ 1 ಗಂಟೆಗಳ ಕಾಲ ತಜ್ಞ ವೈದ್ಯರು ನಮಗ್ ಮಾಹಿತಿಯನ್ನ ನೀಡ್ತಾ ಹೋಗಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ವೀಕ್ಷಕರಿಗೆ ಮಾಹಿತಿಯನ್ನ ಕೊಡೋಕೆ ಇಬ್ಬರು ವೈದ್ಯರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಮನೋಹರ್ ಕೆಎನ್, ಜನರಲ್ ಫಿಸಿಷಿಯನ್, ಸ್ಪರ್ಶ ಹಾಸ್ಪಿಟಲ್ ಬೆಂಗಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಡಾಕ್ಟರ್ ಪವಿತ್ರ ವಿಶ್ವನಾಥನ್, ಮಕ್ಕಳ ತಜ್ಞೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ತಮ್ಮನ್ನೇ ಕೇಳ್ತೀನಿ, ಹೆಂಗಿದೆ ಸರ್ ಬಿಸಿಲು ಹೊರಗಡೆ? ನೀವು ಹೇಳಿದಾಗೆ ಇದೆ, ಬೆಂದಕಾಳೂರು ಅಂತ ನಾವು ಹಿಸ್ಟ್ರಿಗೆ ನೆನೆಸ್ಕೊಂಡಾಗೆ ಬಿಸಿ ಬಿಸಿ ಆಗಿಬಿಟ್ಟಿದೆ. ಇನ್ನೊಂದು ಮಾತು ಹೇಳಿದ್ರಿ, ಇದು AC ಸಿಟಿ ಉದ್ಯಾನ ನಗರಿ ಇತ್ತು ಅಂತ ಒಂದು ಕಾಲದಲ್ಲಿ ಇತ್ತು. ಈಗ ಇದು ಒಂದು ಬೇರೆ ಪ್ರದೇಶಗಳಲ್ಲಿ ಹೇಗಿದೆ ಬಿಸಿಲು ಅದೇ ಥರ ಆಗ್ತಾ ಇದೆ ಅಂತ ನಾವು ಅಂದ್ಕೊತಾ ಇದ್ದೀವಿ. ಹಾಗೆ ನಮ್ಮ ಪಾಪ್ಯುಲೇಷನ್ ಕೂಡ ಮಲ್ಟಿಪ್ಲೈ ಆಗ್ತಾನೇ ಇದೆ. ಸೊ ಬಹಳಷ್ಟು ಜನ ನೆರೆ ರಾಜ್ಯಗಳಿಂದ ಇಡೀ ವಿಶ್ವದಿಂದನೇ ಬಂದು ಇಲ್ಲಿ ಉಳ್ಕೋತಾ ಇದ್ದಾರೆ. ಸೊ ಜನಸಂಖ್ಯೆನೂ ಬೆಳೀತಾ ಇದೆ. ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಕಾಂಕ್ರೀಟ್ ಆದಾಗ ಮತ್ತು ನಮ್ಮ ಹಳ್ಳಿಗಳಿಗೆ ಹೋಲಿಸ್ಕೊಂಡ್ರೆ ಹೇಗೆ ಕಾಂಕ್ರೀಟ್ ನಗರಿ ಹಾಗೂ ಉದ್ಯಾನ ನಗರಿಗೂ ಏನು ವ್ಯತ್ಯಾಸ ಅಂತ ನಾವು ಈಗ ಕಂಡ್ಕೊತಾ ಇದ್ದೀವಿ. ಅದೇ ಯಾವುದೊಂದು ಸ್ಟಡಿ ಓದ್ತಾ ಇದ್ದೆ, ರೀಸೆಂಟ್ ಆಗಿ ಅವ್ರು ಮಾಡಿರೋದು. ಇಲ್ಲಿ ಬೆಂಗಳೂರಿನಲ್ಲಿ ಹೀಟ್ ಐಲ್ಯಾಂಡ್ಗಳನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಇಷ್ಟು ಉಷ್ಣಾಂಶ ಹೆಚ್ಚಾಗೋದಕ್ಕೆ ಏನು ಕಾರಣ ಅಂತ ಹೇಳಿ. ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮಧ್ಯೆ ಗಾಳಿ ಓಡಾಡೋದಕ್ಕೆ ಅವಕಾಶ ಇಲ್ಲ. ಮೊದಲೆಲ್ಲ ಸಾವಿರಾರು ಲೇಕ್ಗಳಿದ್ವು ಬೆಂಗಳೂರಲ್ಲಿ, ಈಗ ಆ ಲೇಕ್ಗಳು ಕಾಣೋದಕ್ಕೆ ಇಲ್ಲ. ಮೊದಲೆಲ್ಲ ಉದ್ಯಾನ ನಗರಿ ಅನ್ನುವಂಥದ್ದು ರಿಯಲ್ ಆಗಿತ್ತು, ಈಗ ಬರೀ ಹೆಸರಿಗೆ ಮಾತ್ರ ಉಳ್ಕೊಂಡ್ಬಿಟ್ಟಿದೆ. ಡಾಕ್ಟರ್, ನೀವು ಹೇಳಿ ಡಾಕ್ಟರ್, ಯಾವ ರೀತಿಯಾದಂತಹ ಪರಿಣಾಮಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ. ಈ ಥರನೇ ಕಂಟಿನ್ಯೂ ಆದರೆ ಹೀಟ್ ಐಲ್ಯಾಂಡ್ಸ್ ಅಲ್ಲ, ಹೀಟ್ ಸಿಟಿ ಆಗಿಬಿಡುತ್ತೆ ನಮ್ದು ಬೆಂಗಳೂರು. ಕಂಪ್ಲೀಟ್ ಬೆಂಗಳೂರು ಈಗ ಯಾವುದೋ 2 ಪ್ರದೇಶನ ಮಾತ್ರ ಗುರುತು ಮಾಡಿದ್ದಾರೆ ಹೀಟ್ ಐಲ್ಯಾಂಡ್ ಅಂತ ಹೇಳಿ. ಕರೆಕ್ಟ್. ಸೊ ಗಾರ್ಡನ್ಸ್ ಇಲ್ಲ, ಲೇಕ್ಸ್ ಇಲ್ಲ, ಇರುವ ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರೆ ಎವ್ರಿಥಿಂಗ್ ಇಸ್ ಅ ರಿಫ್ಲೆಕ್ಟಿವ್ ಸರ್ಫೇಸ್ ಇದ್ದಾಗ ಏನಾಗ್ತದೆ, ನಮಗೆ ಬಿಸಿಲು ಇಟ್ ಜಸ್ಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಅಂಡ್ ಇಟ್ ಗೆಟ್ಸ್ ಆಂಪ್ಲಿಫೈಡ್. ಜಾಸ್ತಿ ಆಗ್ತಾ ಹೋಗ್ತವೆ. ನಮಗೆ ಸಪೋಸ್ ಏನಾದರೂ ಎಕ್ಸಾಸ್ಟ್ ಆಗಿದೆ, ಎಲ್ಲಾದರೂ ಒಂದು ಕಡೆ ಎಲ್ಲಾದರೂ ನನಗೆ ಶ್ಯಾಡೋ ಸಿಗ್ತಾ ಇದೆಯಾ ಅಂತ ನೋಡಿದ್ರೆ ಏನು ಸಿಗೋದಿಲ್ಲ. ಇವಾಗ ಮುಂಚೆ ಥರ ಇಲ್ಲ. ಕರೆಕ್ಟ್. ವಿ ವಿಲ್ ಎಂಡ್ ಅಪ್ ಬೀಯಿಂಗ್ ಅ ಹೀಟ್ ಸಿಟಿ. ಮಲ್ಟಿಪಲ್ ಲೇಕ್ಸ್ ಇತ್ತು, ಈಗ ಅಲ್ಲಿ ಎಲ್ಲ ಲೇಕ್ ವ್ಯೂ ಅಪಾರ್ಟ್ಮೆಂಟ್ಸ್ಗಳಾಗ್ಬಿಟ್ಟಿದೆ. ಹೌದು, ಬಟ್ ಲೇಕ್ ಮಾತ್ರ ಹೊರಗಡೆ ಎಲ್ಲೋ ಕಾಣಿಸಲ್ಲ. ಲೇಕ್ ಇಲ್ಲ, ಎಲ್ಲ ಲೇಕ್ಗಳ ಒತ್ತುವರಿಯಾಗಿದೆ. ಅವುಗಳನ್ನು ಸಮಾಧಿ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದರ ಪರಿಣಾಮವನ್ನ ನಾವೀಗ ಅನುಭವಿಸಲೇಬೇಕಾದಂತಹ ಸಿಚುವೇಶನ್. ನಾವೇನು ಪ್ರೋಗ್ರೆಸ್ ಅಂತ ಹೇಳ್ತಾ ಇದೀವಿ, ಅದಕ್ಕೆ ವಿ ಆರ್ ಪೇಯಿಂಗ್ ದ ಪ್ರೈಸ್ ಫಾರ್ ಇಟ್. ವೆಲ್ ಸೆಡ್ ಸರ್.
ಈಗ ಡಾಕ್ಟರ್ ಇವಾಗ ಆರೋಗ್ಯದ ವಿಚಾರಕ್ಕೆ ಬರೋಣ. ಈಗ ಬಿಸಿಲು ಇದೆ, ಅದನ್ನ ಅವಾಯ್ಡ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಬಿಸಿಲನ್ನ ವಾತಾವರಣವನ್ನ ತಂಪು ಮಾಡುವಂತಹ ಕೆಲಸ, ಅದಕ್ಕೆ ಬೇಕಾದಂತಹ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸ ಗೌರ್ಮೆಂಟ್ನದ್ದು. ಬಟ್ ನಮ್ಮ ಆರೋಗ್ಯದ ಬಗ್ಗೆ ಒಬ್ಬ ಸಾರ್ವಜನಿಕರಾಗಿ, ಶ್ರೀಸಾಮಾನ್ಯನಾಗಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡುವಾಗ ಸಾಮಾನ್ಯವಾಗಿ ಈ ಬಿಸಿಲು ಯಾವ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನ ತಂದೊಡ್ಬಹುದು ಅಂತ ಹೇಳಿ. ನಮ್ಮ ಆರೋಗ್ಯಕ್ಕೆ ನಾವೇ ಫಸ್ಟ್ ಮೊದಲನೇ ಜವಾಬ್ದಾರಿ, ಅದನ್ನು ಬೇರೆಯವ್ರ ಮೇಲೆ ಹೊರಿಸಬಾರ್ದು ಅನ್ನೋದು ನಂದು ಒಂದು ಸಿದ್ಧಾಂತ. ಸೊ ಹೌದು, ನೀವು ಹೇಳಿದಾಗ ಈಗ ಇನ್ನೂ ಶುರು ಆಗ್ತಾ ಇದೆ ಬಿಸಿಲು, ಬೇಗ ಮುಂದಕ್ಕೆ ಹೇಗೆ ಹೋಗ್ತದೋ ಹೇಳಬೇಕು, ನೋಡ್ಕೋಬೇಕಾಗತ್ತೆ. ಸೊ ಬೇರೆ ನಮ್ಮ ರಾಷ್ಟ್ರದ ವಿವಿಧ ಎಡೆ ಇನ್ನೂ ಹಲವಾರು ಕಷ್ಟಗಳು ನಾವು ನೋಡ್ತಾ ಬಂದಿದ್ದೀವಿ. ಹೀಟ್ ವೇವ್ಸ್ ರಾಜಸ್ಥಾನಲ್ಲಾಗಲಿ, ಗುಜರಾತ್ ಕೆಲವು ಕಡೆ ಜೀವನೇ ತೆಗೆಯುತ್ತೆ. ಪುಣ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಆ ಒಂದು ಸ್ಥಿತಿ ಬಹಳಷ್ಟು ನೋಡೋದಿಲ್ಲ. ಉತ್ತರ ಕನ್ನಡ ಭಾಗದಲ್ಲಿ ಕೆಲವು ಕಡೆ ನೋಡ್ಬೋದು, ಕೆಲವು ಕಡೆ ಇನ್ನೊಂದು ಸರಿ ಕೋಸ್ಟಲ್ ವೆಟ್ ಹೀಟ್ ಇರುತ್ತೆ, ಸೊ ಅಲ್ಲಿ ಕೂಡ ನೋಡ್ಬೋದು. ಬಟ್ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಈಗ ಡ್ರೈ ಹೀಟಲ್ಲಿ ನಾವು ನೀರು ಕಳ್ಕೊಳ್ಳೋದು ಗೊತ್ತೇ ಆಗೋದಿಲ್ಲ. ವೆಟ್ ಹೀಟಲ್ಲಿ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗ್ತಾ ಇರ್ತದೆ, ಬೆವರ್ತಾ ಇರ್ತೀರಾ, ಬಟ್ಟೆ ಚೇಂಜ್ ಮಾಡಬೇಕಾಗತ್ತೆ ಅಥವಾ ಟವಲ್ಗಳು ಯೂಸ್ ಮಾಡಿದಾಗ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗತ್ತೆ. ಸೊ ದಟ್ ಇಸ್ ದ ಮೇನ್ ಡಿಫರೆನ್ಸ್. ಸೊ ಬೆಂಗಳೂರಿನಲ್ಲಿ ಮೋಸ್ಟ್ ಆಫ್ ದ ಹೀಟ್ ಈಸ್ ಮೋರ್ಲಿ ಡ್ರೈ ಹೀಟ್ ಓನ್ಲಿ. ಸೊ ನಮಗೆ ಅದನ್ನು ನಾವು ಅರ್ಥಕೊಳ್ಬೇಕಾಗತ್ತೆ. ಈಗ ಯಾವುದೇ ಒಂದು ವ್ಯಕ್ತಿಗೆ 2.5 3 ಲೀಟ್ರ್ ನೀರು ಸಾಮಾನ್ಯವಾಗಿ ಬೇಕು ಅಂತ ಅಂದರೆ ಇನ್ನೊಂದು ಅರ್ಧ 1 ಲೀಟ್ರ್ ಎಕ್ಸ್ಟ್ರಾ ತೊಗೊಳ್ಳೋದು ಈಗಿನ ಕಾಲದಲ್ಲಿ ಒಳ್ಳೆಯದು. ಅದ್ರ ಜೊತೆಗೆ ಸ್ವಲ್ಪ ಖನಿಜ ಪದಾರ್ಥಗಳು, ಸಿಂಪಲ್ ಉಪ್ಪು, ಎಳನೀರು, ಉಪ್ಪು, ನಿಂಬೆಹಣ್ಣು ಸೇರಿ ಮಾಡೋ ದ್ರವ, ಅದೇ ಸಾಕಾಗಿದೆ. ORS ಅದು ಒಂದು ಕಾಂಟ್ರವರ್ಸಿ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ. ಬಟ್ ORS ಲೆಕ್ಕದಲ್ಲಿ ಮನೆಯಲ್ಲೇ ಮಾಡಿ ಕುಡಿಯೋ ಪಾನೀಯಗಳು, ನಾವು ತಂಪಾಗಿ ಇಟ್ಕೊಳ್ಳೋದು. ಈ ಕೆಲವರು ನಾವೆಲ್ಲ ವರ್ಕೌಟ್ ಮಾಡ್ತೀವಿ, ಸೊ ವರ್ಕೌಟ್ ಮಾಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ 1 ಅವರ್ ಮುಂಚೆ ಮಾಡ್ಕೊಳ್ಳಿ, ಸ್ವಲ್ಪ ಬಿಸಿಲು ಮುಗಿಲೇರೋ ಮುಂಚೆ ಮಾಡ್ಕೊಳ್ಳಿ. ಈಗ ಕೆಲವರು ಬಹಳಷ್ಟು ಈವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ, ಸೊ ಅವರು ಮಧ್ಯಾಹ್ನ ಲೆಕ್ಸದೆ ಓಡ್ತಾ ಇರ್ತಾರೆ ಅಥವಾ ಅವ್ರ ಕಸರತ್ತುಗಳು ಮಾಡ್ತಾ ಇರ್ತಾರೆ, ಅದನ್ನು ಒಂಚೂರು ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ಮಕ್ಕಳು ಮತ್ತು ಎಳೆ ವಯಸ್ಸಿನಲ್ಲಿ ಸ್ವಲ್ಪ ನೋಡಬೇಕು, ಅವರು ಬಹಳಷ್ಟು ಜಾಗ್ರತೆ ವಹಿಸೋದು ತುಂಬ ಒಳ್ಳೆಯದು. ಇತ್ತೀಚಿನ ದಿನಗಳೇ ನಮ್ಮ OPDಲಿ ನೋಡಿದ್ದೀವಿ, ಎಸ್ಪೆಷಲಿ ವಯಸ್ಸಾದವರು, ಎಸ್ಪೆಷಲಿ ಸಕ್ಕರೆ ಕಾಯಿಲೆ, ಕಿಡ್ನಿ ಅಥವಾ ಹೃದಯ ರೋಗ ಸಂಬಂಧಿ ಕಾಯಿಲೆಗಳು ಉಳ್ಳವರು ನೀರಿನಂಶ ಆಲ್ರೆಡಿ ಕಡಿಮೆ ಮಾಡಿರ್ತಾರೆ. ಅದು ಈ ಹೀಟಿಗಾಗಿ ಇನ್ನೂ ಕಡಿಮೆ ಆಗಿ ತಲೆ ಚಕ್ಕರ್ ಬಂದು ಸುಸ್ತಾಗೋದು ಅಥವಾ ಏನಾದರೂ ಜ್ವರ ಏನಾದರೂ ಬಂದರೆ ಅಡಿಷ್ನಲ್ ಡಿಹೈಡ್ರೇಷನ್ ಆಗಿ ಉತ್ತಮಗೊಳ್ಳೋಕ್ಕೆ ಇನ್ನೂ ಹೆಚ್ಚು ಟೈಮ್ ತೊಗೊಳ್ತಾ ಇರೋದನ್ನೆಲ್ಲ ಕಾಣ್ತಾ ಇದ್ದೀವಿ ಈಗ. ರೈಟ್. ಡಾಕ್ಟರ್ ಪವಿತ್ರ ಅವರೇ, ಈಗ ಮಕ್ಕಳ ವಿಚಾರಕ್ಕೆ ಬಂದಾಗ ದೊಡ್ಡವರೇನೋ ನಮಗೆ ಗೊತ್ತಾಗುತ್ತೆ ಹಿಂಗಾಗ್ತಾ ಇದೆ ಅಂತ, ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಆದರೂ ಹೋಗ್ತೀವಿ, ಪೇರೆಂಟ್ಸ್ ಹತ್ರ ಆದರೂ ಹೋಗ್ತೀವಿ. ಬಟ್ ಮಕ್ಕಳಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಬಿಸಿಲಿನಿಂದಾಗಿ ಮಕ್ಕಳಲ್ಲಿ ಏನು ಸಮಸ್ಯೆ ಕಾಡೋದಕ್ಕೆ ಶುರುವಾಗುತ್ತೆ? ಅದು ಸಣ್ಣ ಮಕ್ಕಳು ಇರಬಹುದು ಅಥವಾ ಒಂದು 3 4 ವರ್ಷ 5 ವರ್ಷ 6 ವರ್ಷದ ಮಕ್ಕಳು ಇರಬಹುದು. ಮಕ್ಕಳಂದ್ರೆ 18 ವರ್ಷ ಒಳಗಡೆ ಎಲ್ಲರೂ ಮಕ್ಕಳೇ ನಮಗೆ. ಇವಾಗ ನೋಡಿ, 2 ಥಿಂಗ್ಸ್ ಇದೆ ಇದರಲ್ಲಿ. ಒಂದು, ಮಕ್ಕಳಂದು ಫಿಸಿಯಾಲಜಿ ಡಿಫರೆಂಟ್ ಇರ್ತವೆ ಅಡಲ್ಟ್ಸ್ಗಿಂತ, ಆಯ್ತಾ. ಇನ್ನೊಂದು ಎನ್ವಿರಾನ್ಮೆಂಟ್. ಇದು 2ಇಂದಾನೇ ಹೀಟ್ ಬರೋದು ಅಲ್ವಾ. ಮಕ್ಕಳಿಗೆ ಮಾಮೂಲಿ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ, ಸೊ ಅವರೊಂದು ಹೀಟ್ ಉತ್ಪತ್ತಿ ಆಗೋದೇ ಜಾಸ್ತಿ, ಪ್ರೊಡಕ್ಷನ್ ಇಟ್ ಸೆಲ್ಫ್ ಇಸ್ ಮೋರ್. ಇವಾಗ ಒಳಗಡೆಯಿಂದ ಬರ್ತಾ ಇದೆ, ಆಚೆ ಎನ್ವಿರಾನ್ಮೆಂಟಿಂದ ಯು ಕಾಂಟ್ ಅವಾಯ್ಡ್ ಹೀಟ್. ಇವಾಗ ಬೋತ್ ಆರ್ ಅಡಿಟಿವ್ಸ್, ಅಂದರೆ ಇವಾಗ 2 ಸೇರಿ ಉಷ್ಣ ಜಾಸ್ತಿ ಆಗ್ತಾ ಇದೆ. ಇವಾಗ ಅದು ಉಷ್ಣ ಆಚೆ ಹೋಗಬೇಕಂದ್ರೆ ಒಂದೇ ದಾರಿಯಿಂದ ಆಚೆ ಹೋಗಬೇಕು, ವಿಚ್ ಇಸ್ ಸ್ವೆಟ್ಟಿಂಗ್. ಓಕೆ, ಸೊ ಸ್ವೆಟ್ಟಿಂಗ್ ಇಸ್ ದ ಓನ್ಲಿ ವೇ ಹೀಟ್ ಕ್ಯಾನ್ ಗೋ ಔಟ್. ಇವಾಗ ಮಕ್ಕಳಲ್ಲಿ ಏನಾಗ್ತದೆ, ಅಷ್ಟು ಸ್ವೆಟ್ ಗ್ಲಾನ್ಸ್ ಇರೋದಿಲ್ಲ, ಇದ್ರೇನು ಮುಚ್ಚಿಬಿಡ್ತಾರೆ ಮಕ್ಕಳನ್ನ. ಸ್ವೆಟರ್ ಹಾಕೋದು, ಸ್ವೆಟರ್ ಮೇಲೆ ಇನ್ನೊಂದು ಸ್ವೆಟರ್ ಹಾಕೋದು, ಫುಲ್ ಮುಚ್ಚಿಬಿಡ್ತಾರೆ. ಸೊ ಅದು ಆಚೆ ಹೋಗಲಿಕ್ಕೆ ದಾರಿನೇ ಇಲ್ಲ. ಹಾಗಾಗಿ ಟೆಂಪ್ರೇಚರ್ ಉಷ್ಣ ಜಾಸ್ತಿ ಆಗಲಿಕ್ಕೆ 3 to 5 times ಚಾನ್ಸಸ್ ಆರ್ ಮೋರ್. ದ ಸ್ಮಾಲರ್ ದ ಕಿಡ್, ದ ಹೈಯರ್ ದ ರಿಸ್ಕ್. ಸೊ ದಿಸ್ ಇಸ್ ಫಿಸಿಯಾಲಜಿ, ದಿಸ್ ಇಸ್ ನಾರ್ಮಲಿ ವಿಚ್ ಹ್ಯಾಪನ್ಸ್. ಇವಾಗ ನಮ್ದು ಕ್ವೆಶ್ಚನ್ ಏನು, ಇದನ್ನ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು? ಕರೆಕ್ಟ್, ಆಯ್ತಾ. ಟ್ರೀಟ್ಮೆಂಟ್ ಅನ್ನೋದು ಬಂದ ಮೇಲೆ ಮಾಡೋದು. ಬೆಸ್ಟ್ ಥಿಂಗ್ ಟು ಡೂ ಇಸ್ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಹೇಗೆ ಮಾಡಬೇಕು? ಹುಟ್ಟಿರೋ ಮಕ್ಕಳಿಗೆ ಲೆಸ್ ದ್ಯಾನ್ 6 months ಇರೋರಿಗೆ ಓನ್ಲಿ ವೇ ಆಫ್ ಹೈಡ್ರೇಷನ್ ಇಸ್ ಬ್ರೆಸ್ಟ್ ಮಿಲ್ಕ್, ತಾಯಿನ ಎದೆ ಹಾಲು. ತಾಯಿನ ಎದೆ ಹಾಲು ಜನರಲಿ ಏನು ಹೇಳ್ತೀವಿ, 2 ಗಂಟೆಗೆ 3 ಗಂಟೆಗೆ ಒಂದ್ಸತಿ ಕುಡಿಸ್ರಿ, ಅಥವಾ ಮಗು ಅಳ್ತಾ ಇದೆ ಅಂದರೆ ಕುಡಿಸ್ರಿ ಅಂತ ಹೇಳ್ತೀವಿ. ಈ ಉಷ್ಣಕಾಲದಲ್ಲಿ ಜಾಸ್ತಿ ಕೇಳ್ತಾರೆ ಮಕ್ಕಳು, ಜಾಸ್ತಿ ಥರ್ಸ್ಟ್ ಇರುತ್ತೆ. ಸೊ ಅವಾಗ ರೆಸ್ಟ್ರಿಕ್ಟ್ ಮಾಡಬಾರ್ದು, ಕೊಡಬೇಕು. ಬಿಕಾಸ್ ಬ್ರೆಸ್ಟ್ ಮಿಲ್ಕ್ ಇಸ್ ದ ಓನ್ಲಿ ವೇ ಆಫ್ ಹೈಡ್ರೇಟಿಂಗ್. 6 months ಆದಮೇಲೆ ಏನು ಮಾಡಬೇಕು? ಅಟ್ಲೀಸ್ಟ್ 700 ಇಂದ 800 ml 800 ಮಿಲ್ಲಿ ತನಕ ಇನ್ಕ್ಲೂಡಿಂಗ್ ಬ್ರೆಸ್ಟ್ ಮಿಲ್ಕ್ ಒಳಗಡೆ ಹೋಗಬೇಕು.
3 years ತನಕ ಅಟ್ಲೀಸ್ಟ್ 1 ಲೀಟರಿಂದ 1.5 ಲೀಟರ್ ತನಕ ನೀರು ಕುಡಿಸ್ಬೇಕು. ನೀರಂದ್ರೆ ಏನು, ಬರೀ ನೀರೇ ಕುಡಿಬೇಕಾ? ಮಾಮೂಲೇ ಮಕ್ಕಳು ಕುಡಿಯಲ್ಲ ಅಲ್ವಾ, ಆಟ ಆಡ್ತಾರೆ, ಎಲ್ಲ ನನಗೆ ಬೇಡ ಅಂತಾರೆ. ಸೊ ಹೇಗೆ ಮಾಡಬೇಕು? ಬರೀ ನೀರು ಮಾತ್ರ ಇಲ್ಲ, ಮಜ್ಜಿಗೆ ಕೊಡ್ಬೋದು, ಮೊಸರು ಕೊಡ್ಬೋದು, ಜ್ಯೂಸ್ ಕೊಡ್ಬೋದು, ಆರೆಂಜ್ ಜ್ಯೂಸ್, ವಾಟರ್ ಮೆಲನ್ ಜ್ಯೂಸ್, ಎವ್ರಿಥಿಂಗ್ ಇಸ್ ಫ್ಲೂಯಿಡ್. ಅಟ್ ದ ಎಂಡ್ ಆಫ್ ದ ಡೇ ಇಷ್ಟು ಫ್ಲೂಯಿಡ್ ಒಳಗಡೆ ಹೋಗಬೇಕು. ಸ್ವಲ್ಪ 9 years ಒಳಗಡೆ ಇರೋ ಮಕ್ಕಳಿಗೆ, 3 ರಿಂದ 9 yearsಗೆ ಅಟ್ಲೀಸ್ಟ್ 2 ಲೀಟರ್ಸ್ ಒಳಗಡೆ ಹೋಗಬೇಕು. 9 years ಮೇಲೆ ಅಡಲ್ಟ್ಸ್ ಥರ 2 to 2.5 ಲೀಟರ್ಸ್ ಈಸಿಯಾಗಿ ಕುಡಿಬೇಕು. ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ, ಲೈಕ್ ಹಿ ವಾಸ್ ಟೆಲ್ಲಿಂಗ್, ಸಪೋಸ್ ಏನಾದರೂ ಎಕ್ಸಸೈಸ್ ಮಾಡ್ತಿದ್ದಾರೆ, ಏನಾದರೂ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಬಿಕಾಸ್ ಕೆಲವು ಸ್ಕೂಲಲ್ಲಿ ಎಲ್ಲದು ತುಂಬ ಇನ್ಸಿಸ್ಟ್ ಮಾಡ್ತಾರೆ ಅಲ್ವಾ. ಸೊ ಅವಾಗ ಓಪನ್ ಗ್ರೌಂಡಲ್ಲಿ ಮಾಡ್ತಿದ್ದಾರೆ ಅಂದರೆ ದ ರಿಫ್ಲೆಕ್ಟಿವ್ ಹೀಟ್ ಆಲ್ಸೋ ವಿಲ್ ಆ್ಯಡ್ ಟು ದ ಹೀಟ್ ದಟ್ ದ ಚೈಲ್ಡ್ ಜನರೇಟ್ಸ್. ಸೊ ಅವಾಗ ಹಾಗಾಗಿ ಏನು ಮಾಡಬೇಕು, ಬಿಫೋರ್ ಎನಿ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 1/2 ಲೀಟರ್ ನೀರು ಕುಡಿಬೇಕು. ಡ್ಯೂರಿಂಗ್ ದ ಆ್ಯಕ್ಟಿವಿಟಿ ಎವ್ರಿ 15 to 20 minutes ಅಟ್ಲೀಸ್ಟ್ 200 ml ನೀರು ಕುಡಿಬೇಕು. ಅದಾದ ಮೇಲೆ ಶೇಡ್ಗೆ ಹೋಗಿ ಕೂತ್ಕೊಂಡು ನೀರು ಕುಡಿಬೇಕು. ಸೊ ಇದೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳೋದು. ಸೊ ದಿಸ್ ಇಸ್ ದ ವೇ ಯು ವಿಲ್ ಅವಾಯ್ಡ್ ಹೀಟ್ ಎಕ್ಸಾಷನ್. ಬಿಕಾಸ್ ಇದು ಉಷ್ಣದಿಂದ ಬರೋದು, ಇಟ್ ಇಸ್ ನಾಟ್ ಜಸ್ಟ್ ಒನ್ ಥಿಂಗ್. ನೀವು ಏನೆಲ್ಲ ಬರಬಹುದು ಅಂತ ಕೇಳಿದ್ರಲ್ಲ, ಸ್ಕಿನ್ನಿಂದ ಬ್ರೈನ್ ತನಕ ಎವ್ರಿ ಆರ್ಗನ್ ಕ್ಯಾನ್ ಗೆಟ್ ಅಫೆಕ್ಟೆಡ್. ಇವಾಗ ಚರ್ಮದಲ್ಲಿ ಸ್ಮಾಲ್ ರ್ಯಾಷಸ್ ಥರ ಬರ್ಬೋದು, ಪ್ರಿಕ್ಲಿ ಹೀಟ್ ಅಂತ ಹೇಳ್ತೀವಿ, ಅದು ದ ಮೋಸ್ಟ್ ಕಾಮನ್ ಥಿಂಗ್ ನಾವು ನೋಡೋದು. ಗುಳ್ಳೆಗುಳ್ಳೋ ಥರ ಆಗಿದೆ ಮೇಡಮ್, ಸ್ವಲ್ಪ ಕೆರಿತಾ ಇದ್ದಾರೆ ಮಕ್ಕಳು, ದಿಸ್ ಇಸ್ ವೆರಿ ಕಾಮನ್. ಏನಕ್ಕೆ ಆ ಥರ ಆಗ್ತಾ ಇದೆ? ಸ್ವೆಟ್ ಗ್ಲ್ಯಾಂಡ್ಸ್ ವಿಲ್ ಗೆಟ್ ಬ್ಲಾಕ್ಡ್ ಅಷ್ಟು ಹೀಟಲ್ಲಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ದಟ್ ಬಿಕಮ್ಸ್ ಅ ಬಂಪ್. ಆಮೇಲೆ ರ್ಯಾಶ್ ಥರ ಆಗ್ತದೆ, ಇಚ್ಚಿಂಗ್ ಬರುತ್ತೆ. ಸೊ ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ವಿಲ್ ಬಿ ಹೈಡ್ರೇಷನ್. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಆಚೆ ಹೋಗಬೇಡಿ, ಮನೆಯಲ್ಲಿ ಇಟ್ಕೊಳ್ಳಿ. ಸಪೋಸ್ ಆಚೆ ಹೋಗಲೇಬೇಕು, ನನಗೆ ದರ್ ಇಸ್ ನೋ ಅದರ್ ವೇ ಅಂದರೆ ಅವಾಗ ಏನು ಮಾಡಬೇಕು, ಶೇಡಲ್ಲಿ ಹೋಗೋದನ್ನ ಟ್ರೈ ಮಾಡ್ಬೋದು. ಸಿಂಪಲ್ ಬಿಳಿ ಬಟ್ಟೆ, ಕಾಟನ್ ಕ್ಲೋದಿಂಗ್, ಲಿನನ್ ಕ್ಲೋದಿಂಗ್ ಹಾಕೋಬೇಕು. ಟೈಟ್ ಕ್ಲೋತಿಂಗ್, ಸಿಂಥೆಟಿಕ್ ಫೈಬರ್, ಸ್ವೆಟರ್ ಅಲ್ಲಿ ಹಾಕೊಳ್ಳೋದು. ಈ ಥರ ಇದ್ರೆ ಏನಾಗ್ತದೆ, ಹೀಟ್ ಆಚೆ ಹೋಗಲಿಕ್ಕೆ ದಾರಿ ಇರಲ್ಲ ನಮಗೆ, ಆಯ್ತಾ. ಮೇಲೆ ಸನ್ಸ್ಕ್ರೀನ್ ಹಚ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ದಟ್ ಈಸ್ ಸಮಥಿಂಗ್ ವಿ ಡೋಂಟ್ ಡೂ ಬೀಯಿಂಗ್ ಇನ್ ಇಂಡಿಯಾ, ಓಕೆ, ಬಿಕಾಸ್ ಲಾಟ್ ಆಫ್ UV ಎಕ್ಸ್ಪೋಷರ್ ಉಂಟು. ಸೊ ಆವಾಗ ಜಸ್ಟ್ ಮಾಯಿಶ್ಚರೈಸರ್ ಅಪ್ಲಿಕೇಶನ್ ಹೆಲ್ಪ್ ಆಗಲ್ಲ. ನಾವು ಸನ್ಸ್ಕ್ರೀನ್ ಹಚ್ಚಬೇಕು. ಯಾವ ಥರ ಸನ್ಸ್ಕ್ರೀನ್ ಹಚ್ಚಬೇಕು? ಮಿನಿಮಮ್ SPF 30, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ 30 ಅಂತ ಇರುತ್ತದೆ, ಅದನ್ನು ಹಚ್ಚಬೇಕು. ಮಕ್ಕಳಿಗೆ ಹಚ್ಚುವಾಗ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ಸ್ ಬರುತ್ತವೆ, ಜಿಂಕ್ ಆಕ್ಸೈಡ್ ಬೇಸ್ಡ್ ಸನ್ಸ್ಕ್ರೀನ್ ಆರ್ ಟೈಟೇನಿಯಂ ಬೇಸ್ಡ್ ಸನ್ಸ್ಕ್ರೀನ್ಸ್. ಸೊ ದಟ್ ವಿಲ್ ಬಿ ಮಚ್ ಸೇಫರ್ ಫಾರ್ ಸ್ಕಿನ್. ಯಾವಾಗ ಹಚ್ಚಬೇಕು, ನಾನು ಹೋಗೋಕ್ಕಿಂತ ಮುಂಚೆ ಹಚ್ಕೊಳ್ತೀನಿ ಅನ್ನೋದು ಅಲ್ಲ, ಅಟ್ಲೀಸ್ಟ್ 30 minutes ಬಿಫೋರ್ ಯು ಗೋ ಔಟ್ ಹಚ್ಕೋಬೇಕು. ಹೋಗಿ ಆದಮೇಲೆ ಆಯಿತು ಒಂದ್ಸರಿ ಹಚ್ಕೊಂಡ್ರೆ ಸಾಕ ಅಂದರೆ ಆ ಥರ ಇಲ್ಲ. ಅಟ್ಲೀಸ್ಟ್ ಎವ್ರಿ 2 hourಲಿ ಹಚ್ಕೊಂಡಿದ ಮೇಲೆ ಹಚ್ತಾ ಇರಬೇಕು. ಓನ್ಲಿ ದೆನ್ ಪ್ರೊಟೆಕ್ಷನ್ ವಿಲ್ ಬಿ ದೇರ್. ತುಂಬ ಬೇವರು ಬರ್ತಾ ಇದೆ, ಎಲ್ಲ ಹೋಗ್ಬಿಟ್ಟಿದೆ ಅಂದರೆ ಹಚ್ಕೋಬೇಕು. ಸೊ ಇಟ್ ಇಸ್ ನಾಟ್ ವೆರಿ ಸಿಂಪಲ್, ಒಂದ್ಸರಿ ಹಚ್ಕೊಂಡು ಆಯ್ತು ಎಲ್ಲ ಮುಗೀತು ಅನ್ನೋದು ಅಲ್ಲ. ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ಇಟ್. ಇವಾಗ ಪಾಲಿಸೋದಿಲ್ಲ, ಅದನ್ನ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಬರ್ತೀನಿ ಡಾಕ್ಟರ್, ಮೆಜರ್ಸ್ಗೆ ಸಂಬಂಧಪಟ್ಟ ಹಾಗೆ. ಈಗ ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಡಾಕ್ಟರ್, ತುಂಬಾ ಜನ ಬಿಸಿಲಿನಿಂದ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ನಿಮ್ಮ ಹಾಸ್ಪಿಟಲ್ಗೆ ಬಿಸಿಲಿನ ಕಾರಣಕ್ಕಾಗಿ ಬರುವಂತಹ ಪೇಷಂಟ್ಸ್ ಅಥವಾ ಬಿಸಿಲಿನ ಕಾರಣದಿಂದ ಆದಂತಹ ಪರಿಣಾಮಗಳ ಕಾರಣಕ್ಕಾಗಿ ಬಂದಂತಹ ಪೇಷಂಟ್ಸ್ ಇದ್ದಾರಾ? ಏನು ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ಅಂತ ಹೇಳಿ ಸಾಮಾನ್ಯವಾಗಿ? ಬಹಳಷ್ಟೇನಿಲ್ಲ, ಬಟ್ ಏನು ನೋಡ್ತಾ ಇದ್ದೀವಿ ಅಂದರೆ ಇತ್ತೀಚೆಗೆ ಯಾರಿಗಾದರೂ ಎಸ್ಪೆಷಲಿ ವಯಸ್ಕರಲ್ಲಿ, ಈಗ ನಾನು ಅಡಲ್ಟ್ ಫಿಸಿಷಿಯನ್, ವಯಸ್ಕರಲ್ಲಿ ಅಥವಾ ಅವರಿಗೆ ಬೇರೆ ಇನ್ನೇನಾದರೂ ಕಾಯಿಲೆಗಳಿದೆ, ಸಕ್ಕರೆ ಕಾಯಿಲೆ ಅಥವಾ ಮೂತ್ರಪಿಂಡ ಸಮಸ್ಯೆ ಅಥವಾ ಹೃದ್ರೋಗ ಸಮಸ್ಯೆ, ಇವರಿಗೆಲ್ಲ ನಾವು ಏನಂದರೆ ಕೆಲವು ಮಾತ್ರೆಗಳು ಕೊಟ್ಟಿರ್ತೀವಿ, ಅದರಲ್ಲೂ ಕೂಡ ನೀರಿನ ಅಂಶ ಕಡಿಮೆ ಮಾಡುತ್ತೆ. ಆಮೇಲೆ ಕೆಲವರಿಗೆ ನಾವು ಗೈಡೆನ್ಸ್ ಕೊಟ್ಟಿರ್ತೀವಿ, ಹಾರ್ಟ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಇದ್ದವ್ರಿಗೆ ನೀರು ಇಷ್ಟೇ ತೊಗೊಳ್ಬೇಕು, ಕಡಿಮೆ ಪ್ರಮಾಣದಲ್ಲೇ ತೊಗೊಳ್ಬೇಕು ಅಂತ ಹೇಳಿರ್ತೀವಿ. ಈ ಎರಡು ಒಂದು ಪೇಷಂಟ್ಸ್ ವಿಭಾಗಗಳು ಏನಿರ್ತವೆ ಅವರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಹೆಚ್ಚಾಗಿ ಕಂಡು ಬರುತ್ತೆ. ಅದರ್ವೈಸ್ ಜನರಲಿ ಹೆಲ್ತಿ ಇರೋರಿಗೆ ಇನ್ನೂ ಆ ಥರ ಏನು ಕಂಡು ಬಂದಿಲ್ಲ. ಬಟ್ ಎಲ್ಲರೂ ಪಾಲಿಸ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀನಿ. ಏನೇನು ಪ್ರಿವೆಂಟಿವ್ ಮೆಜರ್ಸ್ ನಾವು ಹೇಳ್ತಾ ಇದ್ದೀವಿ, ಸೊ ಅದನ್ನು ಕಂಡುಕೊಳ್ಬೇಕಾಗತ್ತೆ. ಬಟ್ ಇತ್ತೀಚೆಗೆ ನೋಡಿದ್ದು ಅಂದರೆ ಒಂದು ಜ್ವರ ಬಂದಿದೆ, ಅಷ್ಟು ನೀರು ಕುಡ್ದಿಲ್ಲ, ಯಾಕಂದರೆ ಮೂತ್ರಪಿಂಡ ಸಮಸ್ಯೆ ಇದೆ, ಅವರು ತುಂಬ ತಲೆ ಸುತ್ತು ಬಂದಿದೆ ಅಂತ ಡಿಹೈಡ್ರೇಷನ್ ಆಗಿ ಬಂದಿದ್ದರು, ಅವರಿಗೆ ಸ್ವಲ್ಪ ಡ್ರಿಪ್ ಕೊಡಬೇಕಾಯಿತು. ಸೊ ಈ ಥರ ಏನಾದರೂ ಒಂದು ಸಮಸ್ಯೆಗಳು ಇದ್ದು ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ರೆಸ್ಟ್ರಿಕ್ಷನ್ಸ್ ಮೇಲಿದ್ದರೆ ಅಥವಾ ಕೆಲವೊಂದು ಮಾತ್ರೆಗಳ ಮೇಲಿದ್ದರೆ ನಿಮ್ಮ ವೈದ್ಯರ ಹತ್ರ ಇನ್ನೊಂದು ಸರಿ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು.
ಈಗ ಏನು ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ನಾನು ನೀರು 1 ಲೀಟರ್ ಸಾಕಾ ಅಥವಾ ಇನ್ನೊಂದು ಅರ್ಧ ಲೀಟರ್ ಜಾಸ್ತಿ ಹೌದಾ, ಕನ್ಫ್ಯೂಷನ್ ಅಂತೂ ತುಂಬಾ ಜನರಿಗೆ ಡೆಫಿನೆಟ್ಲಿ ಇರುತ್ತೆ. ಅದಕ್ಕೆ ಒಂದು ಈಸಿಯೆಸ್ಟ್ ಮೆಕ್ಯಾನಿಸಮ್ ಅಂದರೆ ಅಫ್ಕೋರ್ಸ್ ಕೆಲವೊಂದು ಸ್ಪೆಸಿಫಿಕ್ ಕೇಸಸ್ಸು ತಮ್ಮ ವೈದ್ಯರಲ್ಲೇ ಕಂಡುಕೊಳ್ಳೋದು ಒಳ್ಳೆಯದು. ಮೂತ್ರ ನಮ್ಮದು ಯಾವ ಬಣ್ಣ ಇದೆ, ಬಾಯಾರಿಕೆ ಆಗೋದು ತುಂಬ ಲೇಟಾಗಿ. ಥರ್ಸ್ಟ್ ಈಸ್ ನಾಟ್ ಎ ವೆರಿ ರಿಲಯಬಲ್ ಡಿಫೆನ್ಸ್ ಮೆಕ್ಯಾನಿಸಮ್. ಯೂರಿನ್ ಕಲರ್ ಪಾಸಿಬಲಿ ಈಸ್ ಬೆಟರ್. ತುಂಬ ಕಾನ್ಸಂಟ್ರೇಟೆಡ್ ಯೂರಿನ್ ಪಾಸ್ ಮಾಡ್ತಾ ಇದ್ದರೆ ವಿ ನೋ ದಟ್ ಯು ಆರ್ ಡ್ರಿಂಕಿಂಗ್ ಲೆಸ್ಸರ್ ವಾಟರ್. ಸೊ ಆವಾಗ ನಮ್ಮನ್ನ ನಾವು ಹೇಳಿಕೊಂಡು ಸ್ವಲ್ಪ ನೀರೆಲ್ಲ ಕುಡಿಬೇಕು. ನಿನ್ನೆ ಅಷ್ಟೇ ಯಾರೋ ಒಬ್ಬರು ಒಂದು ವಾಟರ್ ಬಾಟ್ಲ್ ತೋರಿಸಿದ್ರು, AI ವಾಟರ್ ಬಾಟ್ಲ್. ಐ ಡೋಂಟ್ ನೋ ವೆದರ್ ಇಂಟೆಲಿಜೆನ್ಸ್ ಈಸ್ ಆರ್ಟಿಫಿಷಿಯಲ್ ಆರ್ ಸ್ಟುಪಿಡಿಟಿ ಈಸ್ ಒರಿಜಿನಲ್. ಸೊ ನೀರು ಈಗ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿದ್ರೆ ಅದು ಸುಮಾರು ಹೊತ್ತಾಯಿತು ನೀರು ಕುಡಿದು ಅಂತ ಆ ಬಾಟ್ಲಲ್ಲಿ ನೀರು ಕುಡಿದ್ರೆ ನಮಗೆ ಅಲಾರ್ಮ್ ಹೇಳುತ್ತಂತೆ. ಸೊ ಐ ಡೋಂಟ್ ವಿ ಡೋಂಟ್ ನೀಡ್ ದ್ಯಾಟ್. ಇಟ್ಸ್ ಕಾಮನ್ ಸೆನ್ಸ್ ಯೂಸ್ ಮಾಡೋದು ತುಂಬ ಉತ್ತಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.